Hello everyone, welcome back to my channel. My name is Jeevisha. ಇವತ್ತಿಂದು ರೆಸಿಪಿ ಏನಂದ್ರೆ ಮಸಾಲ ಚಪಾತಿ ಆ್ಯಂಡ್ ಬೀಟ್ರೂಟ್ ಪಲ್ಯ. ಅದಕ್ಕೆ ಮೊದಲು ನಾನೀಗ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ನೆನೆಲಿಕ್ಕೆ ಬಿಡ್ತೀನಂತ. ಸ್ವಲ್ಪ ಚಪಾತಿ ಹಿಟ್ಟು ತೊಗೊಂಡಿನಿ. ಅದು ಒಂದು ನಾಲ್ಕೈದು ಚಪಾತಿ ಆಗೋಷ್ಟು ನಾನು ಚಪಾತಿ ಹಿಟ್ಟು ತೊಗೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೀನಿ, ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ನಾನು ಅಜ್ವಾನ ಹಾಕ್ಕೊಳ್ತೀನಿ. ಅಜ್ವಾನ ಸ್ವಲ್ಪ ಸಮ್ಮರ್ ಸೀಸನ್ ಅಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕತೆ ಆಗ್ತಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ಅಜ್ವಾನ ಹಾಕ್ಕೊಂಡೀನಿ. ಇದು ಮೊದ್ಲಿಗೆ ನಾನು ಇನ್ನೂ ನೀರು ಹಾಕಲ್ದನ ಸ್ವಲ್ಪ ಕಲಿಸ್ಕೊಂಡೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಂತ. ಚಪಾತಿ ಯಾವಾಗಲೂ ಈ ರೀತಿಯೇ ನಾ ಕಲಿಸ್ಕೊಳತ್ತೀನಲ್ಲ, ಈ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಿದುವಾಗಿ ಬರುತ್ತೆ. ಆಮೇಲೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದ್ರೆ ಒಂದು ಸಲ ಜಾಸ್ತಿ ಆಯ್ತಂದ್ರೆ ಲಟ್ಸೋಕ್ಕೂ ಬರಲ್ಲ, ಆಮೇಲೆ ಹಂಚ ಮೇಲಕ್ಕೆ ಲಟ್ಟಿಸಿ ಹಾಕೋಕ್ಕೂ ಬರಲ್ಲ, ಆ ಥರ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಇವಾಗ ನೋಡಿರಿ ಪೂರ್ತಿ ನೀಟಾಗಿ ಆಯ್ತೇನೋ, ನೀರೇನು ಬೇಕಾಗಿಲ್ಲ ಇದಕ್ಕೆ. ಅದೆಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹತ್ತಿರುತ್ತಲ್ಲ ಚಪಾತಿ ಹಿಟ್ಟಿಂದನೇ ಎಲ್ಲನೂ ನಾನು ಫುಲ್ ಕ್ಲೀನ್ ಮಾಡಿಕೊಂಡು ಇದು ಮಾಡಿಕೊಂಡೆ. ಇವಾಗ ಸ್ವಲ್ಪ ನಾನು ಚಪಾತಿ ಹಿಟ್ಟಿಗೆ ಎಣ್ಣೆ ಹಾಕೋತೀನಿ. ಅಂದ್ರೆ ಬೇಗ ನೆನೆಯುತ್ತದೆ. ಸ್ವಲ್ಪ ಜಾಸ್ತಿನೂ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕಷ್ಟೆ. ಸ್ವಲ್ಪ ಹಾಕ್ಕೊಂಡು ಅಂದರೆ ಬೇಗನೆ ಒಂದು 15-20 ನಿಮಿಷ ಬಿಟ್ಟರೆ ಅದು ನೀಟಾಗಿ ನೆನೆಯುತ್ತೆ. ನಮ್ಮ ಚಪಾತಿನೂ ನೀಟಾಗಿ ಮೃದುವಾಗಿ ಬರ್ತಾವೆ. ಇವಾಗ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡೀನಿ. ಇನ್ನೊಂದು 10-15 ನಿಮಿಷ ನಾನು ನೆನೆಲಿಕ್ಕೆ ಬಿಡ್ತೀನಂತ ಚಪಾತಿ ಹಿಟ್ಟನ್ನ. ಇವಾಗ ನಾನು ಬೀಟ್ರೂಟ್ ಪಲ್ಯ ಮಾಡ್ತೀನಿ ಅಂದಿದ್ದೆಲ್ಲ, ಅದಕ್ಕೆ ನಾನು ಬೀಟ್ರೂಟ್ ತೊಗೊಂಡೀನಿ ಫ್ರೆಶ್ ಆಗಿರೋದು. ಆಮೇಲೆ ಒಂದು ಈರುಳ್ಳಿ ತೊಗೊಂಡೀನಿ. ಮೊದಲು ನಾನು ಇವಾಗ ಬೀಟ್ರೂಟ್ ಕಟ್ ಮಾಡ್ಕೊಳ್ತೀನಿ. ಗೈಸ್, ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ ಇದನ್ನು ಮಾಡಿರಿ, ಎಕ್ಸ್ಕ್ಯೂಸ್ ಮಾಡಿರಿ. ಯಾಕಂದ್ರೆ ಇವಾಗಲೇ ನಾನು ಇವಾಗ ನಾನು ಸ್ಟಾರ್ಟ್ ಮಾಡಿರೋದು. ಹಿಂಗೆ ಇವಾಗ ಜಾಸ್ತಿ ಅಷ್ಟು ಪ್ರಾಕ್ಟೀಸ್ ಇಲ್ಲ ಇನ್ನು ಯೂಟ್ಯೂಬಿಂದು. ಸ್ವಲ್ಪ ಮಾಡ್ತಾಯಿದ್ದೀನಿ. ಮೊದಲು ಸ್ವಲ್ಪ ಮಾತಾಡೋಕ್ಕೆ ಭಯ ಅನ್ನಿಸ್ತಿತ್ತು, ಇವಾಗ ಚೂಚು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇದನ್ನು ಬೀಟ್ರೂಟ್ ಕಟ್ ಮಾಡಿಕೊಂಡೆ. ಆಮೇಲೆ ಬೀಟ್ರೂಟೂ ಹೆಲ್ತಿಗೆ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಹಿಮೋಗ್ಲೋಬಿನ್ ಸ್ವಲ್ಪ ಜಾಸ್ತಿ ಇದ್ದರೆ, ಇವಾಗ ಸಮ್ಮರ್ ಸೀಸನ್ ಅಲ್ಲ, ಸ್ವಲ್ಪ ಆಯಾಸ ಜಾಸ್ತಿ ಆಗ್ತಿರುತ್ತೆ. ಇದನ್ನೆಲ್ಲ ಸ್ವಲ್ಪ ತೊಗೊಂಡ್ರೆ ಹೆಲ್ತಿಗೂ ಒಳ್ಳೆಯದು. ಆಮೇಲೆ ನಾನು ಇದರದ್ದು ಜ್ಯೂಸ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂತ. ಇವಾಗ ಇದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳತ್ತೀನಿ ಇದನ್ನೆಲ್ಲ ಬೀಟ್ರೂಟು. ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ. ಡೈಲಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿರಿ. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿರಿ, ನಾನು ತಿದ್ಕೊಳ್ತೀನಿ ಅಂತ. ನಾನು ಒಂದು ಫುಲ್ ಈರುಳ್ಳಿ ಇದಕ್ಕೆ ತೊಗೊಂಡೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಹಾಗೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬೋಗನ್ ಇಟ್ಕೊಂಡಿದ್ದೀನಿ. ಬೋಗನ್ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡೀನಿ. ಸ್ವಲ್ಪ ಎಣ್ಣೆ ಕಾದಿದ್ರೆ ಸಾಸಿವೆ ಸಿಡಿಯುತ್ತೆ. ಸ್ವಲ್ಪ ಎಣ್ಣೆ ಕಾದಿಲ್ಲ. ಓಕೆ, ಇವಾಗ ಸ್ವಲ್ಪ ಸಿಡಿತಾ ಇದೆ ಅದು. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ.
ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಕರಿಬೇವು ಹೆಲ್ತಿಗೂ ಒಳ್ಳೆಯದು, ಹೇರ್ಸ್ಗೂ ಒಳ್ಳೆಯದು. ಆಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಅದನ್ನ ಹಾಕ್ಕೊಂಡೀನಿ. ಸ್ವಲ್ಪ ಕೈಯಾಡಿಸ್ಕೊಂಡು ಒಂದು ಸ್ವಲ್ಪ ಬೆಂದಲಿ ಅಂತ ಈರುಳ್ಳಿ. ಇವಾಗ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿನಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಜಾಸ್ತಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ಬೀಟ್ರೂಟ್ ಹಾಕ್ಕೊಂಡಿನಿ. ಬೀಟ್ರೂಟ್ ಹಾಕ್ಕೊಂಡು ಎಲ್ಲನೂ ಕೈಯಾಡಿಸ್ಕೊಂಡು ಅಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಎಲ್ಲದ್ರ ಜೊತೆನೂ. ಸ್ವಲ್ಪ ಉಪ್ಪು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಂದರೆ ಬೇಗ ಬೆಂದ್ಕೊಳ್ಳುತ್ತಂತ. ಸ್ವಲ್ಪ ನೀರು ಹಾಕೊಳತ್ತೀನಿ. ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಘಾಟೆಲ್ಲ ಇದ್ಬಿಡುತ್ತೆ. ಆಮೇಲೆ ಸರಿಯಾಗಿ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ, ಅಂದರೆ ಬೇಗ ಆಗುತ್ತೆ ಅಂತ. ಇವಾಗ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಇವಾಗ ನಾನು ಚಪಾತಿ ಮಾಡ್ಕೊಳ್ತೀನಿ. ಆವಾಗಲೇ ನಾನು ನೆನೆಲಿಕ್ಕೆ ಇಟ್ಟಿದ್ನಲ್ಲ ಆ ಚಪಾತಿ, ಅದನ್ನ ತೊಗೊಂಡಿದ್ದೀನಿ. ಇವಾಗ ಒಂದು 4-5 ಇದು ಮಾಡಿ ಇವಾಗ ಲಟ್ಸಿದ್ದೀನಿ. ನಾನು ಇನ್ನೂ ಸ್ವಲ್ಪನೇ ಹಚ್ತೀನಿ. ಅಜ್ವಾನ ಹಾಕೋದ್ರಿಂದ ಅದು ಒಳ್ಳೆಯದು, ಬೇಸಿಗೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಬೇಸಿಗೆ ಕಾಲದಲ್ಲಿ. ಇವಾಗ ಚಪಾತಿ ಎಲ್ಲ ಬೇಯಿಸ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ತಿದ್ದೀನಿ. ಆಯ್ತೆಲ್ಲ ಚಪಾತಿನೂ ಬೇಯಿಸ್ಕೊಂಡೆ. ಇವಾಗ ಚಪಾತಿ ಎಲ್ಲನೂ ಬೇಯಿಸ್ಕೊಂಡಿದ್ದೆಲ್ಲ ಬಿಸಿ ಬಿಸಿ ಇದೆ, ತುಂಬ ಕೈ ಸುಡ್ತಿದೆ. ಎಲ್ಲ ಚಪಾತಿನೂ 4 ಚಪಾತಿ ಮಾಡಿದ್ದೆ, ಅಂದರೆ ನಾನು ಇರೋದೇ 2. ಆಮೇಲೆ ಬೀಟ್ರೂಟ್ ಪಲ್ಯ ನೋಡಿ ಗೈಸ್, ಹೆಲ್ದಿಯಾಗಿರೋಂಥ ಮಸಾಲೆ ಚಪಾತಿ ಆ್ಯಂಡ್ ಬೀಟ್ರೂಟ್ ಪಲ್ಯ. ಆರೋಗ್ಯ ಕೂಡ ಒಳ್ಳೆಯದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.